ವೆಲ್ಕಮ್. ನೀವು ಹುಡುಗಿಟ್ಕೊಂಡಿರೋ ಅಂತ ಡನ್ ಗೈಸ್. ಬೆಳಗ್ಗೆ ಎದ್ದು ಹಿಂಗೆ ಕೂತ್ಕೋಬೇಕು ಗೈಸ್. ಇಷ್ಟಪ್ಪ ಅದು ಏನೋ ಚಿಕ್ಕ ಚಿಕ್ಕ ತಲೆ ಇಷ್ಟಪ್ಪ ಬೆಳೆಗಳಿಟ್ಟಿದ್ವಿ. ನನ್ನ ಟೀ ಶರ್ಟು ಅವ್ರ ಅಪ್ಪನ ಚಡ್ಡಿ. ಅಪ್ಪ ಅಮ್ಮ ನಿಂದು ಹಳೆ ಹಾಗೆ ಸ್ಟಾಪ್ ಮಾಡ್ಕ. ಇವಾಗ ಹಾಲನ್ನು ಕಾಯಿಸಿದ್ದೇವೆ ಯಾಕಂದ್ರೆ ತಣ್ಣಗಾಗಿ. ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಕಣಪ್ಪ. ಓ ಸೂಪರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ ಆ್ಯಂಡ್ ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಇನ್ನೂ ಮಲಗಿದ್ದಾರೆ. ಸೊ ಅವ್ರು ಎದ್ದೋಳೋ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಬೇಕು. ಆಲ್ರೆಡಿ ಲೇಟ್ ಆಗಿದೆ ಗೈಸ್, ಯಾಕೆಂದರೆ ನಾನು ಎದ್ದಿದ್ದು ಲೇಟು. ಸೊ ಇವಾಗ ಬೇಗ ಒಂದು ರೆಸಿಪಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಸೋಯಾಯಿಂದ ಮಾಡೋದು, ಆಲ್ಮೋಸ್ಟ್ ಸೋಯಾ ಮಂಚೂರಿ ಅಂತ ಹೇಳ್ಬೋದು. ಸೊ ಫಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ, ಆಲ್ರೆಡಿ ನಾನು ಸೋಯಾನ ನೆನೆ ಇಟ್ಕೊಂಡು ಬಿಸಿನೀರಲ್ಲಿ ಒಂದು ಸರಿ ಸಾಲ್ಟ್ ಹಾಕ್ಕೊಂಡು ಒಂದು ಕುದಿಸ್ಕೊಂಡಿದ್ದೀನಿ. ಸೋಯಾನ ಎಲ್ಲ ಹಿಂಡ್ಕೊಂಡು ಅಂದರೆ ಎಕ್ಸ್ಟ್ರಾ ವಾಟರ್ ಎಲ್ಲ ತೆಗೆದುಬಿಟ್ಟು ಇಟ್ಕೋಬೇಕು. ಇದು ರೆಡಿಯಾಗಿದೆ. ಇದಕ್ಕೆ ಇದು ಗರಂ ಮಸಾಲ ಇರಲಿಲ್ಲ, ಅದಕ್ಕೆ ಚಿಕನ್ ಮಸಾಲ ಪೌಡರ್ ತೊಗೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಇದು ಸಾಲ್ಟ್, ಇಷ್ಟು ನಾವು ಹಾಕ್ಕೋಬೇಕು. ಇದು ಕಾರ್ನ್ಫ್ಲೋರ್ ಮತ್ತು ಇದು ಮೈದಾ ಹಿಟ್ಟು ಎರಡು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಬೈಂಡಿಂಗೋಸ್ಕರ ಅಷ್ಟೇ. ಇವಾಗ ಇದು ನೀಟಾಗಿ ಮಿಕ್ಸ್ ಆಗಬೇಕು. ಇದಾಗಿದೆ ಈಗ ರೈಸ್. ಇವಾಗ ನಾನು ಒಂದು ಹೆಂಚು ಮತ್ತು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಏನಕ್ಕೆ ಎರಡೆರಡು ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಇವಾಗ ನಾನು ಒಂದು ಸ್ವಲ್ಪ ಕಡಿಮೆ ಆಯಿಲ್ ಉಪಯೋಗಿಸ್ಕೊಂಡು ಸೋಯಾ ಚಂಕ್ಸ್ನ ಈಗ ಫ್ರೈ ಮಾಡ್ಕೋಬೇಕು. ಆಯಿಲ್ ಕಡಿಮೆ ಇರಬೇಕು ಅಂತ ಅಂದರೆ ಸ್ವಲ್ಪ ಎಲ್ಲ ಸ್ಪ್ರೆಡ್ ಔಟ್ ಆಗಿ ನೀಟಾಗಿ ನಿಧಾನಕ್ಕೆ ಬೇಯೋ ಥರ ಇರಬೇಕು. ಸೊ ಅದಕ್ಕೋಸ್ಕರ ಇಷ್ಟು ಸೋಯಾ ಚಂಕಿಗೆ ಒಂದು ಪ್ಯಾನ್ ಸಾಲೋದಿಲ್ಲ, ಅದಕ್ಕೆ ಎರಡು ಇಟ್ಕೊಂಡಿದ್ದೀನಿ ಒಟ್ಟಿಗೆ ಆಗೋಗ್ಬಿಡಲಿ ಅಂತ. ಓಕೆ, ಸ್ವಲ್ಪನೇ ಆಯಿಲ್ ತೊಗೊಂಡು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಹೆಂಚಿಗೆ. ಸೋಯಾ ಚಂಕ್ಸ್ನ ನೀಟಾಗಿ ಹೀಗೆ ಪ್ಲೇಸ್ ಮಾಡಿಬಿಡಿ. ಇದು ಇವಾಗ ರೆಡಿ ಆಗಿದೆ. ನಾವು ಏನಕ್ಕೆ ಈ ಥರ ಮಾಡ್ಕೊಂಡಿದ್ದೀವಿ ಅಂದರೆ, ಸ್ವಲ್ಪ ಹೆಲ್ದಿ ವರ್ಷನ್ ಆಫ್ ಸೋಯಾ ಅಂತ ಹೇಳ್ಬೋದು. ಜಾಸ್ತಿ ಆಯಿಲ್ ಹಾಕಿದ್ರೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ಕಡಿಮೆ ಆಯಿಲ್ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಇದು ಫ್ರೈ ಆಗಬೇಕು ಗೈಸ್, ಅದಾದಮೇಲೆ ತೋರಿಸ್ತೀನಿ. ಓಕೆ, ಇದು ಆಲ್ಮೋಸ್ಟ್ ಆಗಿದೆ ಗೈಸ್. ಇದು ಹೆಂಚಿಂದ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ, ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಹುರಿದಾಗಿತ್ತು, ಅದಕ್ಕೋಸ್ಕರ ಇದಕ್ಕೆ ಹಾಕ್ಕೊಂಡೆ. ಸೊ ಇದನ್ನು ಆಗಿದೆ, ಆಫ್ ಮಾಡಿಬಿಡೋಣ. ಈಗ ಒಂದು ಬಾಣಲಿ ಇಟ್ಕೋಬೇಕು. ತುಪ್ಪನಾರು ಹಾಕ್ಕೊಳ್ಳಿ, ಇಲ್ಲ ಆಯಿಲಾರು ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಗೈಸ್. 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಆಗಿಬಿಡಲಿ. ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಶುಗರು. ನಿಮ್ಮ ಹತ್ರ ಆರಿಗ್ಯಾನೋ ಅಥವಾ ಚಿಲ್ಲಿ ಫ್ಲೇಕ್ಸು ಆ ಥರದ್ದು ಏನಾದ್ರು ಇದ್ದರೆ ಹಾಕ್ಕೋಬೋದು. ಇವಾಗ ಆಲ್ಮೋಸ್ಟ್ ಆಗಿದೆ ಇದು. ಈಗ ಒಂದು ಚಿಕ್ಕ ಬೌಲ್ಗೆ ನಾನು ಕಾರ್ನ್ಫ್ಲೋರು ಮತ್ತು ವಾಟರ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಕಾರ್ನ್ಫ್ಲೋರು ಅಷ್ಟೇ ಗೈಸ್. ಒಂದು ಅರ್ಧ ಸ್ಪೂನ್ ಕಾರ್ನ್ಫ್ಲೋರು, ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಗೈಸ್. ಉರಿ ಕಮ್ಮಿ ಮಾಡ್ಕೊಳ್ಳಿ. ಇವಾಗ ನೀವು ಹುರಿದಿಟ್ಕೊಂಡಿರೋ ಅಂಥ ಸೋಯಾ ಚಂಕ್ಸ್ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕಷ್ಟೇ ಗೈಸ್. ಆಫ್ ಮಾಡಿಬಿಡೋದು. ಸ್ವಲ್ಪ ಕೊತ್ತಂಬರಿ. ಇಟ್ಸ್ ಡನ್ ಗೈಸ್. ಇವಾಗ ಒಂಚೂರು ಗಾರ್ಲಿಕ್ ರೈಸ್ ರೆಡಿ ಮಾಡಿಬಿಡ್ತೀನಿ. ನಮ್ಮ ಯಜಮಾನ್ರನ್ನ ಮಲಗಿದ್ದಾರೆ. ಸೊ ಅದಾದಮೇಲೆ ನಮ್ಮ ಯಜಮಾನ್ರನ್ನ ಮತ್ತು ಭವಿಷ್ಯನ ಎಬ್ರಿಸಿ ಟಿಫನ್ ಕೊಡ್ತೀನಿ ಗೈಸ್. ಅವಾಗ ಟೇಸ್ಟ್ ನೋಡಿಬಿಟ್ಟು ಹೇಳ್ತಾರೆ. ಗೈಸ್, ನಮ್ಮ ಮನೆಯಲ್ಲಿ ಇವಾಗ
ಇವಾಗ ವೈಫೈ ಆನ್ ಆಗ್ತಾ ಇದೆ ಗೈಸ್. ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಚೆಕ್ ಮಾಡಿ ಏನೋ ಹೋಗಿದೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಭವಿಷ್ಯನೇ ಇರುತ್ತೆ ಅವ್ರ ಅಪ್ಪಗೆ ಟಿಫನ್ ಹಾಕ್ಕೊಡ್ಬೇಕು. ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ. 12 ಗಂಟೆಗೆ ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಟಿಫನ್ ತಿಂತಾ ಇದ್ದಾರೆ. ನಂದು ಆಗಿಲ್ಲ. ಸೊ ಅವ್ರಿಗೆ ಕೊಡೋಣ. ತೊಗೊಳ್ಳಿಪ್ಪ ಗೈಸ್, ಇವತ್ತು ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ ರೀ. ಹಾಂ ಥ್ಯಾಂಕ್ ಯು. ಇವತ್ತು ತಿಂದುಬಿಟ್ಟು ಹೇಳಿ ಭವಿಷ್ಯಂಗೂ ತಂದ್ಕೊಡ್ತೀನಿ ತಾಳು. ನಮ್ಮ ಭವಿಷ್ಯ ಆಲ್ರೆಡಿ ವಿಶ್ ಮಾಡಿಬಿಟ್ಲು ನಮ್ಮ ಯಜಮಾನ್ರಿಗೆ. ತೊಗೊಳ್ಳಿ ಮೇಡಮ್, ತಿಂದ್ಬಿಟ್ಟು ಹೇಳಿ. ನಾನು ಇವಾಗ ಎದ್ದಿರೋದು. ಲೇ ಟೇಸ್ಟ್ ನೋಡು, ಅದನ್ನು ತಿಂದು ಹೇಳು ಅಷ್ಟೇ. ಸೋಯಾದು ಹೆಂಗಿದೆ ರೀ? ಸೋಯಾದು ಅದು ರೈಸ್ ಬಿಟ್ಬಿಡಿ. ಸೋಯಾ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ನೋಡಿ ಗೈಸ್, ನೀವು ಬೆಳಗ್ಗೆ ಎದ್ದು ಹಿಂಗೆ ಕೂತ್ಕೋಬೇಕು ಗೈಸ್. ಬೆಳಗ್ಗೆ ಎದ್ದು ಹಿಂಗೆ ಕೂತ್ಕೋಬೇಕು ಗೈಸ್. ಪುಟಾಣಿ ಅದಕ್ಕೆ ಬಂದಿದೆ. ನಮ್ಮ ಭವಿಷ್ಯ ನೆನ್ನೆ ತಾನೇ ಡ್ರಾಯಿಂಗ್ ಮಾಡಿದ್ದೆ ಅಂತ ಹೇಳಿದ್ರಲ್ಲ, ಇವ್ರದ್ದೇನೆ ಗುಳೆ ಎಲ್ಲ ಇಟ್ಬಿಟ್ಟು ಇಟ್ಬಿಟ್ಟು ಅವಾಗೆಲ್ಲ ಚೆನ್ನಾಗಿ ಬರ್ದಿಲ್ಲ. ಇಷ್ಟಪ್ಪ ಅದು ಏನು ಚಿಕ್ಕ ತಲೆ ಇಷ್ಟಪ್ಪ ಗುಳೆಗಳಿರ್ತಿದ್ವು. ಎಷ್ಟಿಷ್ಟಪ್ಪ ಬರ್ಕೋಬಹುದು. ಅದೇ ಇಲ್ಲಿ ಇದೆಯಲ್ಲ ಅತ್ತೆ ಈ ಗುಳೆ, ಅದು ಮೇಲೆ ಕೆಳಗೆ ಆಂಟಿ. ಅದ್ಯಾರೋ ಆಂಟಿದು ಫೋಟೋನ ನಮ್ಮ ಭಾಸ್ಕರಣ್ಣ ಅವ್ರ ಮನೆ ಹತ್ರಕ್ಕೆ ಅಲ್ಲ, ಅವ್ರ ಕೆಲ್ಸಕ್ಕೆ ಹೋಗೋ ವೋಟರ್ ಐ ಡಿ ಪಾಪ ಇಟ್ಕೊಂಡಿದ್ರೆ ಅತ್ತೆ ಯಾವುದೋ ಮೇಲೆ ಕೆಳಗೆ ಆಂಟಿನ ಫೋಟೋ ಇಟ್ಕೊಂಡ್ಬಿಟ್ಟಿದೆ ಮಾಮ. ಅಪ್ಪ ಗೈಸ್, ಮಧ್ಯಾಹ್ನ ಆಗಿದೆ. ನಾನು ಹೊರಗಡೆ ಹೋಗ್ತಾ ಇದ್ದೀವಿ, ಒಂದು ಸ್ವಲ್ಪ ಸಾಮಾನು ತೊಗೊಂಬರ್ಬೇಕು. ಮನೆಗೆ ಐಟಮ್ ತೊಗೋಬೇಕು. ಭವಿಷ್ಯಕ್ಕೆ ಯಾವ್ದು ಬಂದು ಎತ್ಕೊಂಡ್ಬರ್ದೆ. ಹಾಂ ಸರಿ. ಆಮೇಲೆ ಮತ್ತೆ ಬ್ರೆಡ್ ತರ ಬನ್ನು ನಿಮ್ಗೆ ನೀನೇನು ಬಿಟ್ಟು ನಾವು ಎಲ್ಲೂ ಹೋಗಲ್ಲ. ಐಟಮ್ಸ್ ತೊಗೊಬರಕ್ಕೆ ಹೋಗ್ತಾ ಇರೋದಷ್ಟೇ. ಇವಳು ಇದೇ ಪೊಸಿಷನಲ್ಲಿ ಯಾವಾಗಲೂ ಕೂತಿರ್ತಾಳೆ. ಅವ್ರ ಅತ್ತೆ ಹೇಳ್ಬಿಟ್ಟು ಹೋಗಿದ್ದಾರೆ, ನೀನು ಅದೇ ಪೊಸಿಷನಲ್ಲಿ ಕೂತಿ ಅಲ್ಲಿ ಹಳ್ಳ ಮಾಡ್ಬಿಟ್ಟಿದ್ಯಾ, ಸ್ವಲ್ಪ ಬೇರೆ ಕಡೆ ಕೂತ್ಕೊ ಅಂತ. ನಲ್ಲ ಆಗೋಗಿದೆ ಕೂತಿರೋ ಜಾಗ ಅವಳದು. ಗೈಸ್, ಹೋಗ್ಬಿಟ್ಟು ಎಲ್ಲ ಐಟಮ್ಸು ತೊಗೊಂಡು ಬಂದ್ವಿ. 5:15 ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ಫಸ್ಟು ಅಡುಗೆ ಮಾಡಿಬಿಡೋಣ, ಆಮೇಲೆ ವ್ಲಾಗ್ ಮಾಡೋಣ ಅಂತ ಸುಮ್ಮನಾದೆ. ಸೊ ಮೊಟ್ಟೆ ಗೊಜ್ಜು ಥರ ಮಾಡಿದ್ದೀನಿ. ಅಂದರೆ ಮಿಕ್ಸ್ ಅಲ್ಲ, ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಮೊಟ್ಟೆನ ಹೊಡೆದು ಹಾಕಿದ್ರೆ ಸೂಪರ್ ಆಗಿರುತ್ತೆ. ಅದ್ರದ್ದು ಒಳ್ಳೆ ಸಖತ್ ಟೇಸ್ಟಿಯಾಗಿರುವಂಥ ಒಂದು ಗೊಜ್ಜಾಗುತ್ತೆ, ಮೊಟ್ಟೆ ಗೊಜ್ಜು. ಅದಕ್ಕೋಸ್ಕರ ಅದು ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮ ಯಜಮಾನ್ರು ಇನ್ಸ್ಟಾಗ್ರಾಮ್ನಲ್ಲಿ ಅದು ಬನ್ನಿರುತ್ತಲ್ಲ, ಬನ್ನಿಗೆ ಬಟರ್ ಹಚ್ಬಿಟ್ಟು ಅದಕ್ಕೆ ಬಾದಾಮಿ ಹಾಲು ಸುರಿದ್ಬಿಟ್ಟು ತಿಂತಾರಲ್ಲ, ಅದನ್ನು ತಿನ್ನಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬನ್ನು ಬಟರು ಎಲ್ಲ ತೊಗೊಂಬಂದಿದ್ದೀವಿ. ಆಮೇಲೆ ಮಾಡಿ ಕೊಡ್ತೀನಿ ಗೈಸ್, ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ನಿಮ್ಗೂ. ಈಗ ಸದ್ಯಕ್ಕೆ ಊಟ ಮಾಡಿಬಿಡ್ತೀವಿ. ತೊಳಿಪ ಅಪ್ಪ ಅಮ್ಮ, ನಿಂದು ಹಳೆ ಆಡಿಯೋ ಸ್ಟಾಪ್ ಮಾಡ್ಕೊ. ಹಾಂ ನೋಡಿ ಗೈಸ್, ಎಲ್ಲ ಮದುವೆಗೆ ಹೋಗೋಕೆ ರೆಡಿಯಾಗಿ ಹೋಗ್ಬಿಟ್ಟಾರೆ ಗೈಸ್. ಇವಾಗ ನಾವು ವಾಕಿಗೆ ಹೋಗ್ತಾ ಇದ್ದೀವಿ. ನಾನು ನಾರ್ಮಲ್ ಆರ್ಡಿನರಿಯಾಗಿ ರೆಡಿ ಆಗಿದ್ದೀನಿ. ನಮ್ಮ ಭವಿಷ್ಯ ಸ್ನಾನನೇ ಇವಳು ಪ್ಲೇಸ್ ಇದೇನೆ, ಮತ್ತೆ ಸ್ನಾನ ಸಹ ಮಾಡೋದಿಲ್ಲ. ಇವಳು ಆರ್ಟ್ ಮಾಡ್ತಾಳೆ ಯಾವಾಗ ನೋಡಿದ್ರು. ಇನ್ನು 1.5 ತಿಂಗಳು ಇದೇ ಕೆಲಸ ಮಾಡೋದು ಇವಳು. ಇನ್ನೇನು ಭವಿಷ್ಯ ಅಲ್ಲ ನೋಡಿ, ನಮ್ಮ ಭವಿಷ್ಯ ನನ್ನ ಟೀ ಶರ್ಟು ಅವ್ರ ಅಪ್ಪನ ಚಡ್ಡಿ, ಅದೇ ಅವಳದು ಕಂಫರ್ಟ್ ಡ್ರೆಸ್.
ಅಲ್ವಾ ಭವಿಷ್ಯ? ಹಾಂ, ಆಬ್ವಿಯಸ್ಲಿ ಬಟ್ಟೆ, ಡ್ರೆಸ್ಸು, ಕ್ಲೋತ್ಸ್, ಕಂಫರ್ಟ್ ಕ್ಲೋತ್ಸ್ ಗೈಸ್. ಆ್ಯಂಡ್ ಅವ್ರ ಅಪ್ಪನ ಟೀ ಶರ್ಟ್ ಹಾಕ್ಬಿಟ್ರಂತೂ ಇನ್ನೂ ಕಂಫರ್ಟ್ ಕ್ಲೋತ್ಸ್. ಬಾಯ್ ಭವಿಷ್ಯ, ಬನ್ರಿ ಗೈಸ್. ವಾಕಿಗೆ ಹೋಗಿ ಬಂದಾದಮೇಲೆ ಅದು ವಾಟ್ ಎವರ್ ಅದು ಮಾಡ್ತೀವಲ್ಲ, ಅದು ಮಾಡ್ತೀನಿ. ಅದು ಹೆಸ್ರೇನು ಅಂತ ನನಗೆ ಗೊತ್ತಿಲ್ಲ, ಅದನ್ನು ಹೇಳ್ತೀನಿ ಗೈಸ್. ಗೈಸ್ ಪಾಪ ಈ ನಾಯಿ ಯಾವಾಗಲೂ ಅಲ್ಲೇ ಗೇಟ್ ಹತ್ರನೇ ಕೂತಿರುತ್ತೆ. ಅದಕ್ಕೆ ಬಿಸ್ಕೆಟ್ ಹಾಕೋಣ ಅಂತ ಬಂದಿದ್ದಾರೆ. ಜಾಸ್ತಿ ಜನ ಇದ್ದಾರೆ ಪಾರ್ಕಲ್ಲಿ. ಬನ್ನಿಪ್ಪ. ನನ್ನ ಮಕ್ಕ ನೋಡಿ, ನನ್ನ ಮಕ್ಕ ಕ್ರಿಸ್ ನೋಡಿ, ಇವರು ವಾಕ್ ನನ್ನ ಜೊತೆನೇ ಮಾಡಿದ್ರು. ಆದರೆ ಒಂದು ಡ್ರಾಪ್ ಇಲ್ಲ. ನಾನು 5 ನಿಮಿಷದಿಂದ ಕೂತಿದ್ರು ಪ್ಯೂರ್ ನೀರು ಕಿತ್ಕೊಬರ್ತೇವೆ. ವಾಕ್ ಆಯಿತು ಗೈಸ್. ಹೋಗೋಣ ರೀ. ಓಕೆ, ಏನು ಹಚ್ಕೊಂಡ್ರು ನಾನು ಹೊರಟೋಗ್ಬಿಡುತ್ತೆ. ಅದಕ್ಕೇನೆ ನಾನು ಏನು ಜಾಸ್ತಿ ಮೇಕಪ್ ಮಾಡ್ಕೊಳಕ್ಕಾಗಲ್ಲ. ನಾನು ಇದು ಮೇಕಪ್ ಆರ್ಟಿಸ್ಟ್ಗಳಿಗೆ ಚಾಲೆಂಜ್. ನಾನು ಒಂದು ದೊಡ್ಡ ಚಾಲೆಂಜ್, ನಾನೇ ಒಂದು ದೊಡ್ಡ ಚಾಲೆಂಜ್ ಅವ್ರಿಗೆ. ಮೇಕಪ್ ಮಾಡೋದ್ಮೇಲೆ ಅದು ಅವರು ಸ್ವೆಟ್ ಬರಬಾರ್ದು, ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಅದಕ್ಕೆ ಮಾಡ್ತಾರೆ. ಸ್ವೆಟ್ ಬಂದರೆ ಆ ಮೇಕಪ್ ಚೆನ್ನಾಗಿ ಕಾಣ್ತಾ ಇರಲ್ಲ. ಮೇಕಪ್ಪೇ ಹೊರಟೋಗುತ್ತಲ್ಲ. ಹೋಗಲ್ಲ ರೀ. ಆ ಥರ ಮೇಣದ ಥರ ಬೆಳೆದು ವಾಟರ್ ಪ್ರೂಫ್ ಮೇಕಪ್ ಅಂತ ಇದೆ. ಸೊ ಅದನ್ನು ಹಚ್ಚಿರ್ತಾರೆ, ಆದರೆ ಚೆನ್ನಾಗಿ ಕಾಣಲ್ಲ ನಮ್ಮಂಥವ್ರಿಗೆ. ಬನ್ನಿ ಹೋಗೋಣ. ಆಯಿತು. ಅದೇ ಚಳಿಗಾಲದಲ್ಲಿ ಮಾಡಿಸ್ಕೋಬೇಕು ಮೇಕಪ್. ನಾನು ಚಳಿಗಾಲದಲ್ಲಿ, ಇಲ್ಲಾಂದರೆ ಫುಲ್ಲು AC ಇರೋ ಪ್ಲೇಸಲ್ಲಿ. ಯಜಮಾನ್ರು ಹೋಗಿ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಸ್ವಲ್ಪ ತಗೊಳ್ಳಿ, ಸ್ವಲ್ಪ ತಗೊಳ್ಳಿ. ಸಖತ್ತಿರುತ್ತೆ ಇದು ಕಾಫಿ. ಚಿಕ್ಕ ಬ್ಲಷ್ ಹಚ್ಚಿರ್ತೀನಿ, ಅದು ಮಗು ಎಷ್ಟು ಚೆನ್ನಾಗಿದೆ ಅಲ್ಲ. ಕಾಫಿ ಆಯಿತು, ಹೊರಟಿದ್ದೀವಿ ಮನೆಗೆ ಗೈಸ್. ಈಗ ಮನೆಗೆ ಬಂದ್ವಿ ಗೈಸ್. ಇವಾಗ ನಾನು ಮಧ್ಯಾಹ್ನ ಆಗಲೇ ಹೇಳಿದ್ನವ ಅದು ಬಂದೇನೋ ಮಸ್ಕ ಹಚ್ಬಿಟ್ಟು ಮಾಡ್ತೀನಿ ಅಂತ. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಬಟರು, ಮಿಲ್ಕ್ ಮೇಡು, ಬನ್ನು, ಹಾಲು, ಬಾದಾಮ್ ಪೌಡರು ಅಷ್ಟೇ ಗೈಸ್. ಈಗ ಫಸ್ಟು ಹಾಲನ್ನ ಕಾಯೋದಕ್ಕೆ ಇಡ್ತೀನಿ. ಅದಕ್ಕೆ ಬಾದಾಮ್ ಪೌಡರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇಟ್ಕೋತೀನಿ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾನು ಒಂದು ದೊಡ್ಡ ಬನ್ನು, ಒಂದು ಚಿಕ್ಕ ಬನ್ನು ತೊಗೊಂಡಿದ್ದೀನಿ. ಇದು ನಮ್ಮ ಯಜಮಾನ್ರಿಗೆ, ಇದು ಭವಿಷ್ಯಂಗೆ. ಅದು ಅವ್ರಿಗೆ ಲೈಕ್ ಇದೆರಡು ಬನ್ಗೆ ಎಷ್ಟು ಹಚ್ಚಬೇಕೋ ಮಸ್ಕ ಅಷ್ಟನ್ನು ಮಾತ್ರ ನಾನು ಹಾಕ್ಕೋತೀನಿ. ನೀವು ನಿಮ್ಮ ಅಕಾರ್ಡಿಂಗ್ ಮೆಜರ್ಮೆಂಟ್ ಹಾಕ್ಕೊಳ್ಳಿ. ಏನಂದರೆ ಹಾಫು ಬಟರ್ ಹಾಕ್ಕೋಬೇಕು, ಸ್ವಲ್ಪ ಇಷ್ಟು ಬಟರು, ಮತ್ತು ಎತ್ತಿಟ್ಬಿಡ್ಬೇಕು ಗಾಯ್ಸ್ ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಮಿಲ್ಕ್ ಮೇಡ್ ತಂದಿರೋದು, ನೆಸ್ಲೆ ಮಿಲ್ಕ್ ಮೇಡು. ಎಷ್ಟು ಬಟರ್ ತೊಗೊಂಡಿದ್ದೀನೋ ಅಷ್ಟೇ ಹಾಕ್ಕೋತಾ ಇದ್ದೀನಿ ಗೈಸ್. ಓಕೆ, ಸಾಕು ಅಂತ ಅನಿಸುತ್ತೆ. ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಬನ್ನನ್ನು ಇದನ್ನು ಹಾಫ್ ಆಗಿ ಕಟ್ ಮಾಡ್ಕೋಬೇಕು ಗೈಸ್. ಅಯ್ಯೋ ಇದಾಗ್ತಾಯಿಲ್ಲ ಗೈಸ್, ಅಯ್ಯೋ ಇದಾಗ್ತಾಯಿಲ್ಲ. ಓಕೆ, ಇದು ಬನ್ ಕಟ್ ಮಾಡೋ ಚಾಕು ಇದರೆಲ್ಲಾರು ಆಗುತ್ತೆ ಅನ್ಕೋತೀನಿ. ಎಸ್, ಹಿಂಗೆ ಕಟ್ ಮಾಡಿ ಇದು ರೆಡಿ ಮಾಡಿ ಇಟ್ಕೋಬೇಕು.
ಈಗ ಬಟರ್ ಮತ್ತು ಮಿಲ್ಕ್ ಮೇಡ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಚ್ಚಬೇಕು. ಜಾಸ್ತಿ ಹಚ್ಚಿ ಗೈಸ್, ಜಾಸ್ತಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಪುಟಾಣಿ ಇದಕ್ಕೆ ಜಾಸ್ತಿ ಆಯಿತು. ಪುಟಾಣಿ ನಮ್ಮ ಪುಟಾಣಿಗೆ ಇದು ಬಟ್ಲಲ್ಲಿರೋದು ಸ್ಪೂನ್ನಲ್ಲಿರೋದು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಹಿಂಗೆ ಬಳ್ಕೊಂಬಿಡಿ. ಎಸ್, ಇವಾಗ ಇದನ್ನು ಕವರ್ ಮಾಡಿಬಿಟ್ಟು ಇದನ್ನು 4 ಪೀಸಸ್ ಕಟ್ ಮಾಡ್ಕೋಬೇಕು. ಅದೇನು ಚಾಕು ಉಪಯೋಗಿಸ್ತಾರೋ ಗೊತ್ತಿಲ್ಲ, ಬೇಕ್ರಿ ಅವರು. ಕಷ್ಟ ಆಗ್ತಿದೆ ಕಟ್ ಮಾಡೋದಕ್ಕೆ ನನಗೆ. ಓಕೆ, ಇದು ತುಂಬ ಸಾಫ್ಟಾಗಿದೆ ಗೈಸ್ ಬನ್ನು, ಸೊ ಅದಕ್ಕೋಸ್ಕರ ಕಷ್ಟ ಆಗ್ತಿದೆ. ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಫ್ಟಾಗಿರೋ ಬಂದು. ಓಕೆ, ಒತ್ತುಬಿಟ್ಟಿದ್ದೀನಿ ಕಟ್ ಮಾಡೋಕ್ಕೆ ಹೋಗಿ. ಓಕೆ ಗಾಯ್ಸ್, ಇವಾಗ ಹಾಲನ್ನು ಕಾಯಿಸಿದ್ದೇವೆ. ಯಾಕಂದ್ರೆ ತಣ್ಣಗಾಗೋಗಿ ತಣ್ಣಗಾಗೋಗಿ. ಫ್ರೀಜರ್ ಅಲ್ಲಿ ಇಟ್ಟಂಗೆ ಆಗೋಗಿ. ಇದಕ್ಕೆ ಏಯ್ ಅಮ್ಮ, ಅಪ್ಪಂಗಲ್ಲ ಕೂತ್ಕೊಳ್ಳೋಕೆ. ಇದಕ್ಕೆ ಒಂದಷ್ಟು ವಾ ಪಾನಿ ಶರ್ಟ್ ಹಾಕೊಂಡು ಹಾಲಲ್ಲಿ ಕುತ್ಕೊಳಪ್ಪ. ಯಾವ್ದೋ ಒಂದು ಹಾಕೊಳಪ್ಪ. ಅದೊಂದು ಹಾಕೊಳ್ರಿ. ಮೈ ಮುಚ್ಕೊಳ್ಳೋದಕ್ಕೆ ಅಷ್ಟೇ ನಾವು ಹೇಳಿದ್ದು. ಗೈಸ್, ನಮ್ಮಪ್ಪ ಅಷ್ಟೊಂದು ಜೋರಾಗಿ ಯಾಕೆ ಕಿರ್ಚ್ಕೋತಾ ಇದೆಯಾ ಅಂತ ಅಂತವ್ರೆ. ಯಾಕಂದ್ರೆ ನನ್ನ ವಾಯ್ಸು ಸ್ವಲ್ಪ ಹಂಗೆ ಇರೋದು. ನಮಗೆ ಕಿರ್ಚ್ಕೊಂಡೆ ಅಭ್ಯಾಸ ಅಲ್ವಾ ಭವಿಷ್ಯ? ಗೈಸ್, ನಮ್ಮ ಭವಿಷ್ಯ ಗಿಫ್ಟ್ ತೊಗೊಂಬಂದಿದ್ದಾಳೆ ಅವ್ರ ಅಪ್ಪನಿಗೆ ಫಾದರ್ಸ್ ಡೇಗೆ. ಬ್ಲಿಂಕಿಟ್ ಮಾಡಿಸಿರೋದು. ಸೊ ಇವಾಗ ಅವ್ರಿಗೆ ಇದು ಏನಿಲ್ಲ ಬನ್ guys, ನಮ್ಮ ಕೊಟ್ಬಿಟ್ಟು ಅಪ್ಪನ ಹತ್ರ ಎಲ್ಲ ಇದೆ. ಮತ್ತೆ ಇಲ್ದಿರೋದು ನನ್ನ ಬಜೆಟ್ ಅಲ್ಲಿಲ್ಲ. ಸೊ ಸ್ವಲ್ಪ ಜೋರಾಗಿ ಸನ್ಸ್ಕ್ರೀನ್ ತರಿಸ್ದೆ. ಸನ್ಸ್ಕ್ರೀನ್ ಅಲ್ಲ ಅದು, ಇದು ಫೇಸ್ ವಾಶ್ ತರಿಸ್ದೆ. ಗೈಸ್ ಅವ್ರ ಅಪ್ಪನ ಗಿಫ್ಟ್ ತರಿಸಿದ್ದಾಳೆ, ಯೂಸ್ಫುಲ್ ಗಿಫ್ಟ್. ಶಿವಯ್ಯ ನಿನ್ ಚಡ್ಡಿ ಮಾಯ ನೋಡದ ಆರ್ತಿ ತೆಂಗು. ಇದು ನಂದಲ್ವಾ? ನಂದೇನು ಕಪ್ಪನ ನಿಂದೆಲ್ಲ ನಾನು ಇಟ್ಕೊಂಡಿದ್ದೀನಿ, ಇದು ಅಪ್ಪನ ಕೊಡು. ತಾಳು ಬೇಡ, ಜೋಬಲ್ಲಿ ಇಟ್ಕೊಂಡು ಗೈಸ್ ಅವ್ರ ಅಪ್ಪನಿಗೆ. ಗೈಸ್ ಪ್ಯಾಂಟ್ ಉದ್ರೋಯ್ತೈತಿ. ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಕಣಪ್ಪ. ಸೂಪರ್. ತಗೊಳಪ್ಪ ಫೇಸ್ ವಾಶ್ ಕಣಪ್ಪ, ಇನ್ನೇನಿಲ್ಲ. ಹೋಗಲಿ, ಇಬ್ರು ಟೇಸ್ಟ್ ನೋಡ್ಬೇಕಲ್ಲ ಈಗ. ಚಾರ್ಕೋಲ್ ಫೇಸ್ ವಾಶ್. ನನ್ ಬ್ಲಿಂಕಿಟ್ ಇಲ್ಲ, ಅವಳು ಬ್ಲಿಂಕಿಟ್ ಮಾಡಿದ್ದು, ನಂದು ಐಬ್ರೋ ಪೆನ್ಸಿಲ್ ಮತ್ತೆ ಇದು ತಗೊಂಡಿದ್ದು. ಹೆಂಗಿದೆ? ಚೆನ್ನಾಗಿದ್ಯಾ? ಸ್ವಲ್ಪ ಜೋರಾಗಿ ಮಾತಾಡಿ, ಮೈಕ್ ಹಾಕೊಂಡಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆಯಂತೆ ಗಾಯ್ಸ್. ನಾನು ಹೇಳಿದ್ಬಿಡ್ತೀನಿ. ಹೆಂಗಿದೆ ಕರೆಕ್ಟಾಗಿ ಟೇಸ್ಟ್ ಹೇಳಿ, ಲೈಕ್ ಡಿಸ್ಕ್ರೈಬ್ ಮಾಡಿ. ಪೇಣಿ ತರ ಪೇಣಿ ಥರ ಇದೆಯಾ? ನಾನು ರಸಗುಲ್ಲ ಥರ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಇರುತ್ತೆ. ಬಟ್ ಸ್ವಲ್ಪ ಬಿಸಿ ಮಾಡಬೇಕು ಸಾಂಬಾರು. ಅಲ್ಲ ಇದು ಸಾಂಬಾರು. ಸಾಂಬಾರು ಬಿಸಿ ಮಾಡಿ ಇಡ್ಲಿ ಹಾಕಿ ಉದ್ದೋಳೆ ಹಾಕಿ ಅಲ್ಲಮ್ಮ ಕಲ್ಸ್ಕೊಟ್ಬಿಡ್ತೀನಿ. ಇದನ್ನ ಚೆನ್ನಾಗಿದೆಯಾ ಒಟ್ಟಿನಲ್ಲಿ? ನಾವು ಬಿಸಿ ಬಿಸಿ ಕುದಿಸಿದ್ವಿ, ನೀವೇನು ಮಾಡಿದ್ರಿ? ಕೆಳಗಡೆ ಹೋಗಿದ್ರಿ, ಅದಕ್ಕೆ. ಚೆನ್ನಾಗಿದೆಯಾ? ಓಕೆ ಗಾಯ್ಸ್, ನಂಗೆ ಒಂದು ಸ್ಪೂನ್ ಕೊಡು, ಸಾಕು ಕೊಡು. ಹೆಂಗಿದೆ ಅಂತ ಕರೆಕ್ಟಾಗಿ ನಾನು ಹೇಳ್ತೀನಿ ನೋಡಿ ಗೈಸ್. ಈಗ ಕರೆಕ್ಟಾಗಿ ಬೀಳಿಸ್ಬಿಟ್ರು. ಸ್ವಲ್ಪ ಚಲೋ ಒಂದು ನಿಮಿಷ ನೋಡಿ ಗಾಯ್ಸ್. ಫೋನ್ ಬಿದ್ದೋದಾತು, ಹುಷಾರು. ಚೆನ್ನಾಗಿದೆ. ಸಕ್ಕರೆ ಹಾಕಕ್ಕೆ ಹೋಗ್ಬೇಡಿ ಗೈಸ್. ನಾನು ಇದಕ್ಕೆ ಸಕ್ಕರೆನೇ ಹಾಕಿಲ್ಲ, ಬರೀ ಬಾದಾಮಿ ಪೌಡರ್ ಹಾಕಿರೋದು. ಅದ್ರದ್ದೇನೆ ಸ್ವೀಟ್ ಇತ್ತು, ಮತ್ತು ಮಿಲ್ಕ್ ಮೇಡ್ ಬೇರೆ ಹಾಕಿದ್ವಲ್ಲ, ಅದ್ರದ್ದು ಸ್ವೀಟ್ ಇನ್ನೂ ಇತ್ತು. ಓ ಗೈಸ್, ಮತ್ತೆ ನಾನು ಸ್ನಾನ ಮಾಡಿದ್ದೀನಿ. ಕಂಗ್ರಾಚುಲೇಷನ್ಸ್. ಇವಾಗ ತಗೋ, ಇನ್ನೊಂದು ಹೊತ್ತು ತಿನ್ಕೊಂಬಿಡು. ತೊಗೊಂಡು ಸೊ
ಸರಿ, ಫಾದರ್ಸ್ ಡೇಗೆ ಏನು ಹೇಳ್ತೀಯ ನಿಮ್ಮ ಅಪ್ಪನಿಗೆ? ನಿಮ್ಮ ಅಪ್ಪನ ಮುಂದೆ ಹೇಳಕ್ಕೆ ಇಷ್ಟ ಲೈಕ್ ನಾಚಿಕೆ ಆಗುತ್ತೆ ನಿನಗೆ ಇವಾಗ, ಹಂಗೆ ಆ ಥರದ್ದು ಏನಿದೆ? ನೀನು ಗೋಡೆ ತೋರಿಸು ಸರಿನಾ? ಆಯಿತು, ನಂಗೆ ಗೊತ್ತಿಲ್ಲ. ಹೇಳ್ತೀನ. ನಂಗೆ ಗೊತ್ತಿಲ್ಲ ಏನು Guys, ಕೇಳಬೇಡ. ನಮ್ಮ ಭವಿಷ್ಯ ಮಾತಾಡೋದ್ರಲ್ಲಿ ಮಾತ್ರ ಎಕ್ಸ್ಟ್ರೋವರ್ಟು, ಆದರೆ ಅವಳದು ಫೀಲಿಂಗ್ಸ್ನೆಲ್ಲ ಅವಳು ಹೇಳ್ಕೊಳಲ್ಲ ಗೈಸ್. ಯಪ್ಪ, ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತೀನಿ ಅಂತಲೂ ಹೇಳಕ್ಕಾಗಲ್ಲ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ, ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಸರಿ ಅಷ್ಟೇ ಗೈಸ್, ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ಯಾರ್ಯಾರು ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಸೆಲೆಬ್ರೇಟ್ ಮಾಡ್ತಿಲ್ಲ, ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ನಾವು ಈ ವ್ಲಾಗ್ನ ಇವತ್ತು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫಾದರು ಏನ್ರಿ ಫಾದರ್, ಬನ್ರಿ ಇಲ್ಲಿ ಫಾದರ್. ಅಯ್ಯಪ್ಪ ಬನ್ರಿ ಇಲ್ಲಿ, ಭವಿಷ್ಯ ಅವ್ರ ಫಾದರ್. ಏನ್ರಿ ಹೇಳ್ತೀರಾ ಫಾದರ್ಸ್ ಡೇಗೆ? ಹೇಳಿ, ಥ್ಯಾಂಕ್ ಯು ಅಂತ ಹೇಳಿ. ನೀವೇನು ಹೇಳ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಅಂತ ಹೇಳಿ. ಇನ್ನೇನು ಹೇಳಿ? ನನ್ನನ್ನು ಹ್ಯಾಪಿ ಫಾದರ್, ಮದರ್ಸ್ ಡೇ ಅಂತ ನೀವೇನು ಹೇಳ್ತೀರಾ? ನಾನೇನಂತೀನಿ, ಎಲ್ಲ ಮದರ್ಸ್ಗೂ ಹ್ಯಾಪಿ ಹ್ಯಾಪಿ ಮದರ್ಸ್ ಮದರ್ಸ್ ಡೇ ಅಂದ್ರೆ ಏನು ಹೇಳ್ತೀರಾ? ಆವಾಗ ನಾನು ಹೇಳ್ತೀನಿ, ಭವಿಷ್ಯಂಗೆ ತುಂಬ ಥ್ಯಾಂಕ್ ಯು, ನನ್ನನ್ನು ಮದರ್ ಮಾಡಿದ್ಲು. ಅವಳು ಹುಟ್ಟಿದಕ್ಕೆ ಅಲ್ವಾ ನಾನು ಮದರ್ ಆಗಿದ್ದು ಅಂತ ಹೇಳ್ತೀನಿ. ಮತ್ತು ಎಲ್ಲ ಮದರ್ಸ್ಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ. ನಮ್ಮ ಯಜಮಾನ್ರದ್ದು ಅದೇ ಗೈಸ್. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೈಪ್ ಬಟನ್ ಒತ್ತಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಇನ್ನೊಂದ್ಸರಿ ಎಲ್ಲ ಫಾದರ್ಗೂ ಹ್ಯಾಪಿ ಫಾದರ್ಸ್ ಡೇ. ಬಾಯ್ ಬಾಯ್.